ಸೊ ಇವತ್ತು ಒಂದು ಸಿಕ್ಕಾಪಟ್ಟೆ ಹ್ಯಾಪಿ ಮೂಡಲ್ಲಿರುವಂತಹ ನಮ್ಮ ಡಿಸ್ಟ್ರಿಬ್ಯೂಟರ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಜಗದೀಶ್ ಫಿಲ್ಮ್ಸ್ನ ಜಗದೀಶ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್. ಸರ್, ಫಸ್ಟ್ ಆಫ್ ಆಲ್ ಸರ್, ಕಂಗ್ರ್ಯಾಚುಲೇಷನ್ ಸರ್. ಇವತ್ತು ನಿಮ್ಮ ಮುಖದಲ್ಲಿ ನಗು, ಕಣ್ಗಳಲ್ಲಿ ಖುಷಿ ಎಲ್ಲ ಕಾಣಿಸ್ತಾ ಇದೆ. ಸೊ ನಿಮ್ಮ ಮಾತು. ಗುಡ್ ಈವ್ನಿಂಗ್. ಮೊದಲನೇದಾಗಿ ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ. ಟೋಟಲ್ ಆಗಿ ಸ್ಟಾರ್ಟಿಂಗ್ ಎಲ್ಲಿಂದ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೇಗೆ ಅಂತ ಅಂದರೆ, ನನಗೆ ಅವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಕೇಳಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರೇ ಡಿಸ್ಟ್ರಿಬ್ಯೂಷನ್ ನೀವೇ ತಗೊಳ್ಳಿ ಅಂತ ನನಗೆ ನಮ್ಮ ಥಿಯೇಟ್ರುಗಳು, ಈಗ ನಮ್ಮ ಥಿಯೇಟ್ರುಗಳು ಇರೋದ್ರಿಂದ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ. ಆವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು. ನಮ್ಮ ಮುಕುಂದ ವೆಂಕಟೇಶಣ್ಣ ಇರ್ಬೋದು, ಕೆ ಪಿ ಶ್ರೀಕಾಂತ್ ಅವರು, ಅವ್ರ ಗುಡಿ ನಮ್ಗೆ ಯಾವಾಗಲೂ ಒಂಥರ ಬ್ಯಾಕ್ ಸಪೋರ್ಟ್ ಅವರು, ಕುಮಾರಣ್ಣ ಇರ್ಬೋದು, ಇವರೆಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಮೈಸೂರು ಥಿಯೇಟ್ರು, ರಾಜಾರಾಮ್ ಅವರು, ಇವರೆಲ್ಲ ಹೇಳಿದರು. ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನು ಆಗಸ್ಟ್ 15 ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಯಾವುದು ನಮ್ಮ ಭೈರತಿ ರಣಗಲ್. ಆವಾಗ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ, ವಿತ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಇರೋದ್ರಿಂದ, ನಮಗೆ ಇದೇನಿದು ಈ ಡೇಟಿಗೆ ಬಂದು ನಾಕಾಯ್ತಲ್ಲ ಅಂದ್ಬಿಟ್ಟು ಈ ಸ್ಟೇಜಲ್ಲಿ ಅವತ್ತು ಅಣ್ಣ ಬಂದಿರ್ತಾರೆ ನಮ್ಮದು ಪ್ರೀ ರಿಲೀಸ್ ಇವೆಂಟ್ಗೆ. ಅವತ್ತು ಅಣ್ಣನ ನಾನು ಕೇಳ್ತೀನಿ, ಇಲ್ಲಿ ಅಣ್ಣ ಅದು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಮಾತಾಡ್ಬೇಕಣ್ಣ, ಅದನ್ನ ಬರ್ತೀನಿ ಅಂತ. ಜಗದೀಶ್, ನೀನು ಯಾವಾಗ ಬೇಕಾದ್ರೆ ಬಾರಪ್ಪ ಮನೆಗೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಅದಾಗ ಒಂದು ವೀಕು 10 ಡೇಸ್ಗೇನೋ ನಾನು ಹೋಗಿ ನಂಬಿದ್ರೆ ನಂಬಿಬಿಟ್ರೆ ಬಿಡಿ, ಇಷ್ಟು ದೊಡ್ಡ ಬ್ಯಾನರು, ಗೀತಾ ಪಿಕ್ಚರ್ಸ್ ಬ್ಯಾನರು, ಇಷ್ಟು ಟೈಟ್ಲು, ಇಷ್ಟು ಕ್ರೇಜಿರೋ ಮೂವಿನ ಜಸ್ಟ್ ಒಂದು ಸಿಟ್ಟಿಂಗಲ್ಲಿ ಒಂದು 5 ಮಿನಿಟ್ಸಲ್ಲಿ ಸಿನಿಮಾ ನನ್ನ ಕೊಡ್ತಾರೆ ಅಂತ ಅಂದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅದು. ಆಮೇಲೆ ಅಲ್ಲಿಂದ ಈ ಮೂವಿನ ತಗೊಳ್ಳೋದು ಹೆಂಗೆ ಅಂತ ಅಂದರೆ, ಈ ಭೈರತಿ ರಣಗಲ್ನ ಇದನ್ನು ನಾನೊಂದು ಉತ್ತಕ್ಕೆ ಹೋಲಿಸ್ತೀನಿ. ಅಂದರೆ ಇಲ್ಲಿ ತುಂಬ ಜನ ಉತ್ತನೇನೋ ತುಂಬ ಇರುವೆಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತಾರೆ. ಕೊನೆಯಲ್ಲಿ ನಾವು ಹಾವುಗಳಿದ್ದಂಗೆ ಕೊನೆಯಲ್ಲಿ ಬಂದು ನಾವು ಸೇರ್ಕೊಂಡಿದ್ದೀವಿ ಜಗದೀಶ್ ಫಿಲಮ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ಹಾಗಾಗಿ ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದ್ದಿದ್ದು ಡೈರೆಕ್ಟರ್ ನರ್ತನ್ ಮೇಲೆ. ಯಾಕೆಂದರೆ ಮಫ್ತಿ ಬಂದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಗೋದು. ಅದನ್ನು ನೋಡ್ತಾ ಇದ್ರೆ ಇವತ್ತಿಗೂ ಕೂಡ ಜುಮ್ ಅನ್ನುತ್ತೆ ಮೈಯಲ್ಲ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದು ಡೇಟಲ್ಲಿ ತುಂಬ ಸಿನಿಮಾಗಳು, ಹಿಂದೆ ಒಂದು 2-3 ಸಿನಿಮಾಗಳು ಹಿಟ್ ಆಗಿತ್ತು, ಅದು ಕಂಟಿನ್ಯೂಷನ್ ಇತ್ತು. ಅವತ್ತಿಗೆ ಕೂಡ ನಮಗೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ದೊಡ್ಡ ಸಿನಿಮಾ ಇತ್ತು. ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರುಗಳನ್ನ ನಮ್ಮದು ಭೈರತಿ ರಣಗಲ್ಗೆ ಕೊಟ್ಟು, ಹೈಯೆಸ್ಟ್ ಥಿಯೇಟ್ರುಗಳು ಭೈರತಿ ರಣಗಲ್ಗೆ ಇದ್ದು ನಂಬರ್ 1 ಪ್ಲೇಸಲ್ಲಿ ಬರ್ತಕ್ಕಂಥದ್ದಕ್ಕೆ ಕಾರಣರಾದಂಥ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೋಲ್ಸೇಲ್ ಆಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಅಣ್ಣ, ನಿಮ್ಮ ಮೂವಿ ಇದ್ದಂಗೆಲ್ಲ ನಾನು ಮನೇಲೂ ಹೇಳಿದ್ದೆ ನಿಮಗೆ, ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿ ಅಣ್ಣ, ಅಲ್ಲಿಂದ ನಾನು ನನ್ನ ಮೂವಿ ಥರನೇ ಮಾಡಿಕೊಡ್ತೀನಿ ಅಂತ. ನಿಮಗೆ ಎಷ್ಟು ಮಟ್ಟ ಖುಷಿಯಾಗಿದೆ ಅಣ್ಣ ನಮಗೆ ಗೊತ್ತಿಲ್ಲ, ನನ್ನ ಕೈಲಾದಷ್ಟಂತೂ ನಾನು ಮಾಡಿದ್ದೀನಿ ಅಣ್ಣ. ಆಮೇಲೆ ಗೀತಕ್ಕ, ನಿಮಗಂತೂ ದೊಡ್ಡ ಥ್ಯಾಂಕ್ಸ್ ಪಾಪ. ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿಲ್ಲ ಇವತ್ತವರೆಗೂ. ಈ ಕ್ಷಣದವರೆಗೂ ಎಷ್ಟಾಯಿತು ಜಗದೀಶ್, ಎಲ್ಲಿ ಯಾವ ಥಿಯೇಟ್ರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ. ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ ಹೇಳ್ತಾ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲೀಟರ್ ಭರತ್ ಅವರು, ಅವ್ರಿಗೊಂದು ಥ್ಯಾಂಕ್ಸ್. ಆಮೇಲೆ ನಮ್ಮ ಕಿರಣ್ ಮಾಡಿದ್ದಾರೆ, ಅವ್ರಿಗೆ ಅಲ್ಲೂರಿಗೂ ಅಂತ ಒಬ್ರು ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇದೇ ರೀತಿ ಅಣ್ಣ ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ರಿಗೂ ನಮಸ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು. ಜಗದೀಶ್ ಸರ್ ಹತ್ರ ಏನು ಪ್ರಶ್ನೆ ಇದೆಯಾ? ಈಗಲೇ ಸ್ಟಾರ್ಟ್ ಮಾಡ್ಬಿಟ್ರಿ? ಮತ್ತೆ ಬರಲ್ಲ, ಬನ್ನಿ ಸರ್. ಹಂಗಂದ್ರೆ ಮತ್ತೆ ಬರಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ನಮ್ಮದು ಅವತ್ತು ಆ್ಯಕ್ಚುಲಿ ಈ ರಿಲೀಸ್ಗೆ ಅವತ್ತು ನಂಬರ್ ಆಫ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋರ್ಸ್ಗಳು ಮಾಮೂಲಿ ರೆಗ್ಯುಲರ್ ಆಗಿ ಇವತ್ತು ನಾವೇನೇ ಹೇಳ್ಬೋದು ಸರ್. ಯಾಕೆ ಅಂತ ಅಂದರೆ, ಇವತ್ತು ಪ್ರತಿಯೊಬ್ಬರ ಹತ್ರನೂ ಇವತ್ತು ಬುಕ್ ಮೈ ಶೋ ಆ್ಯಪ್ಗಳು ಪ್ರತಿಯೊಂದು ಆನ್ಲೈನ್ ಇರೋದ್ರಿಂದ ಎಲ್ಲ ನೋಡ್ತಾರೆ. ನಾವೇನೇ ಸುಳ್ಳು ಹೇಳಿದ್ರು 1 ನಿಮಿಷ ಕಂಡು ಹಿಡಿಬಿಡ್ತಾರೆ. ಶೋಗಳು ನಮ್ಗೆ ಆ್ಯಕ್ಚುಲಿ ಕಮ್ಮಿನೇ ಇದ್ದಿತ್ತು. ಅದರಲ್ಲೂ ನಾವೆಲ್ಲ ಕಿತ್ತಾಡ್ಕೊಂಡು, ಅದರಲ್ಲೂ ನಮಗೊಂದು ಒಳ್ಳೆ ರ್ಯಾಪೋ ಇದೆ ಮಲ್ಟಿಪ್ಲೆಕ್ಸರ್ ಜೊತೆ. ಅವ್ರಿಗೆಲ್ಲ ನಾನು ಸಪ್ರೇಟಾಗಿ ಎಲ್ಲ ಕರೆಸಿ ಇದು ಹಿಂಗಿದೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ
ಒಂದು ವೆರಿ ಗುಡ್ ಸೋರ್ಸ್ ಬಂತು. ನಾನು ಅವ್ರಿಗೆ ಹೇಳಿದ್ದೆ, ನಾನು ಆಫೀಸಲ್ಲಿ ಕರೆಸಿ, ನೋಡಿ ಇದಕ್ಕೆ ಏನು ಶೋ ಮಾಡಿದ್ದೀರಾ, ಒಂದು ದಿನ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸಿನಿಮಾ ನಾನು ಅಲ್ಲಲ್ಲೇ ನೋಡಿದ್ದೀನಿ ಆಲ್ರೆಡಿ, ಸಿನಿಮಾ ಬಂದು ನೆಕ್ಸ್ಟ್ ಲೆವೆಲ್ಗಿದೆ ಈ ಸಿನಿಮಾ ಅಂತ ನಾನು ಅವ್ರಿಗೆ ಶುರು ಮಾಡಿದ್ದೆ. ಅದೇ ರೀತಿ ನಾನು ಇವ್ರಿಗೆ ಅಣ್ಣಂಗೂ ಹೇಳಿದ್ದೆ, ನರ್ತಕಿ ಥಿಯೇಟ್ರಿಗೆ ಹೇಳಿದ್ದೆ, ರಾಜಾರಾಮ್ ಅವ್ರಿಗೆ ಹೇಳಿದ್ದೆ, ತುಂಬ ಥಿಯೇಟರ್ಗೆ ಹೇಳಿದ್ದೆ. ನೀವು ಥಿಯೇಟರ್ ಓನರ್ಗಳು ಅದಕ್ಕೆ ಹೇಳೋದು, ಜಗದೀಶ್ ಈ ಸಿನಿಮಾನ ಮುಂಚೆನೇ ಹೋಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಸರ್ ನಮಗೆ ಮೊದಲನೇ ದಿನ ನಮ್ಗೆ ಏನು ಕೊಟ್ಟಿದ್ರಲ್ಲ ಶೋಗಳು, ಈಗ ಎಕ್ಸಾಂಪಲ್ ಇಲ್ಲೇ ಪಕ್ಕದಲ್ಲಿ ಓರಿಯನ್ ಮಾಲಲ್ಲಿ ನಮಗೆ 6 ಶೋನ 7 ಶೋ ಕೊಟ್ಟಿದ್ರು ಮೊದಲನೇ ದಿನ. ಇವತ್ತಿಗೆ ನಮ್ಮಲ್ಲಿರ್ತಕ್ಕಂಥದ್ದು 14 ಶೋ ಇದೆ ಇವತ್ತಿಗೆ, ಅಂದರೆ 1 to double. ಅಂದರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿಗೆ ಮೂವಿ ಬಂದು ಯಾವ ಮೆಗಾ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು. ನಮಗೆ ಏನು ಪ್ಲಸ್ ಆಯಿತು ಅಂತ ಅಂದರೆ ರಿಪೋರ್ಟ್ ಮೇನ್. ನಾವು ಏನೇ ಇನ್ಫ್ಲುಯೆನ್ಸ್ ಮಾಡಿ ಏನೇ ಮಾಡಿದ್ರು 1 or 2 ಶೋಸ್ ಮಾಡ್ಬೋದು, ಅಥವಾ 1 ಕಡೆ 2 ಕಡೆ ಜನ ಸೇರಿಸ್ಬೋದು. ಬಟ್ ಎಂಟೈರ್ ಸ್ಟೇಟು ನಿಮಗೆ ಇದೇ ರೀತಿ ಕಲೆಕ್ಷನ್ನು, ಇದೇ ರೀತಿ ನಿಮಗೆ ಹೌಸ್ಫುಲ್ಗಳು ಆಗಬೇಕು ಅಂತ ಅಂದರೆ ಅದು ಮೂವಿನೇ ಕರೆಸ್ಬೇಕು. ಆ ವಿಷಯದಲ್ಲಿ ಈ ವರ್ಷ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಭೈರತಿ ರಣಗಲ್ಲ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ, ಅದರಲ್ಲೂ ನಮ್ಮ ಸಂಸ್ಥೆಯಿಂದ ಆಗಿರ್ತಕ್ಕಂಥದ್ದು. ಶೋಗಳು ತುಂಬ ಆ್ಯಡ್ ಆಗಿದೆ ಸರ್. ನಂಬರ್ ಆಫ್ ಸ್ಕ್ರೀನ್ಸು ನಾವು ಯಾವುದೇ ಹೆಚ್ಚುವರಿ ಮಾಡಲಿಲ್ಲ, ಶೋಸ್ಗಳು ರೈಸ್ ಮಾಡಿದ್ದೀವಿ. ಈ ಫ್ರೈಡೆಯಿಂದ ಸೆಕೆಂಡ್ ವೀಕು ಅರೌಂಡ್ ಒಂದು 16-17 ಥಿಯೇಟ್ರ್ ಏನೋ ಆ್ಯಡ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಬಿಗ್ ನಂಬರ್ ಇದು, ಯಾಕೆಂದರೆ ನಾವು ಬಿಗ್ಗೆಸ್ಟ್ ರಿಲೀಸ್ ಮಾಡಿದ್ದೋ ಇದನ್ನು. ಯಾಕೆಂದರೆ ನಾವು ಅಟ್ ಎ ಟೈಮ್ ದೊಡ್ಡ ಸ್ಕೇಲ್ ರಿಲೀಸ್ ಮಾಡಿದ್ದೋ ಈ ಸಿನಿಮಾನ. ನೀವು ಯಾವ ಊರಲ್ಲಿ ಹೋದ್ರೂ ಕೂಡ ನಮಗೆ ಭೈರತಿ ರಣಗಲ್ ಸಿಗುತ್ತೆ. ಯಾವ ತಾಲೂಕ್ ಸೆಂಟ್ರಿಗೆ ಹೋಗಲಿ, ಹೋಬಳಿ ಸೆಂಟ್ರಿಗೆ ಹೋಗಲಿ, ಎ ಸೆಂಟ್ರಿಗೆ ಹೋಗಲಿ. ಮೈಸೂರಲ್ಲಿ ನಮಗೆ 2 ಥಿಯೇಟ್ರು, 6 ಮಲ್ಟಿಪ್ಲೆಕ್ಸು, ಈ ರೀತಿ ಹೋಗಿದ್ದು. ನಾವು ಹಾಕಿದ್ದು 36 ಶೋಸ್ ಅನ್ಸುತ್ತೆ ಏನು ಸರ್ ಮೈಸೂರಲ್ಲಿ. ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥದ್ದು 48 ಅಂತ ಅಂದರೆ ನನಗೆ ಗೊತ್ತಿರೋಂಗೆ ಈ ವರ್ಷ ಹೈಯೆಸ್ಟ್ ಅಂದರೆ ಹೈಯೆಸ್ಟು. ಆಮೇಲೆ ನನಗೇನೋ ಒಂದು ಸಣ್ಣ ಋಣ ನನಗೆ, ಯಾಕೆಂದರೆ ನಮ್ಮ ಭೀಮಾ ಚಿತ್ರಕ್ಕೆ ಮುಹೂರ್ತದಿಂದ ಹಿಡ್ದು ಪ್ರೀ ರಿಲೀಸ್ ಈವೆಂಟ್ ಹಿಡ್ದು ಪ್ರತಿಯೊಂದಕ್ಕೂ ಅಣ್ಣ ಏನು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಆ ಋಣ ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಅವರು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ನಮ್ಗೊಂದು ಪುಣ್ಯ ಅಂತ ಹೇಳ್ತಾ, ಬೇರೆ ಇದೆಯಾ ಅದೆಲ್ಲ ನಾವು ಬೇಡ, ರೈಟ್ಸ್ ಇಲ್ಲ. ಅಣ್ಣ ಇಲ್ಲಿ ಅಲ್ಲ ಇದ್ದಾರೆ ನೋಡಿ ಅಣ್ಣ ಆಮೇಲೆ ಮೂವಿಲಿ ಇಟ್ಕೊಂಡಿದ್ದಾರೆ ಲಾಂಗ್ ಅಷ್ಟೇ. ಈಗ ಡೈರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ಸರ್. ಈಗ ನಾನೇನು ಹೇಳ್ತೀನಿ, ಕಲೆಕ್ಷನ್ ಪಾಯಿಂಟಲ್ಲಿ ಏನು ಅಂತಂದ್ರೆ ಅದು ಹೇಳೋಣ, ಅದೇನು ದೊಡ್ಡದಿದೆಯಲ್ಲ. ಬಟ್ ಏನು ಅಂತಂದರೆ ನಾವು ಹ್ಯಾಪಿ ಇದ್ದೀವಿ. ಮೇನು ಸರ್, ನಿಮಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹ್ಯಾಪಿ ಆಗೋದ್ರೆ ನಿಮಗೆ ಸಿನಿಮಾ ಬಂದು ದೊಡ್ಡ ಮಟ್ಟದ ಯಶಸ್ಸು ಅನ್ನೋದೇ ಇವತ್ತು ಎಂಟೈರ್ ಇಂಡಿಯಾ. ಇವತ್ತು ಮಾರ್ಕೆಟ್ ಏನಿದೆ, ಒಬ್ಬ ಡಿಸ್ಟ್ರಿಬ್ಯೂಟ್ರು ಹ್ಯಾಪಿ ಆದರೆ ಆಟೋಮೆಟಿಕ್ ಸಿನಿಮಾ ತಂಡದವ್ರು ಬಂದೇ ಬರುತ್ತೆ. ಆಮೇಲೆ ಇಷ್ಟು ದೊಡ್ಡ ಹಿಟ್ ಆದಮೇಲೆ ಸರ್ ಆಟೋಮೆಟಿಕ್ ದುಡ್ಡು ಬರಲೇಬೇಕಲ್ವಾ. ಇಲ್ಲ ಸರ್, ನೀವು ಕನ್ಫ್ಯೂಸ್ ಆದ್ರಿ. ನಾನು ಹೇಳೋದು ನಂಬರ್ ಆಫ್ ಸೋರ್ಸ್ ಇನ್ ದ ಮಲ್ಟಿಪ್ಲೆಕ್ಸ್ ಓನ್ಲಿ, ಸಿಂಗಲ್ ಸ್ಕ್ರೀನ್ ಅಲ್ಲ. ಸಿಂಗಲ್ ಸ್ಕ್ರೀನ್ ನಾನು ಅದಕ್ಕೆ ಹೇಳಿದ್ದು, ನಾವು ಯಾವುದು ಹೊಸ್ದಾಗಿ ಆ್ಯಡ್ ಮಾಡಿಲ್ಲ. ಸಿಂಗಲ್ ಸ್ಕ್ರೀನು ಹೈಯೆಸ್ಟ್ ಹಾಕಿದ್ದೆ ಭೈರತಿ ರಣಗಲ್. ಕಂಗುವ ಅದು ನಮ್ಮ ಸ್ನೇಹಿತರೆ ಮಾಡಿದ ಸಿನಿಮಾ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕಂಗುವ ರಿಲೀಸ್ ಮಾಡಿದ್ದು KVN ಅವರು. ಅವ್ರು ಬಂದು ನನ್ನ ಹತ್ರ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ನಾನು ಸಪ್ರೇಟಾಗಿ ನಾನು ಕೇಳಿದೆ ಅವ್ರಿಗೆ, ಯಾಕೆಂದ್ರೆ ಅವ್ರದ್ದು ಥಿಯೇಟ್ರ್ಗಳಿದೆ ಈ ಕೋಲಾರ, ಚಿಕ್ಕಬಳ್ಳಾಪುರ, ಅವ್ರದ್ದು KVN ಅವ್ರದ್ದು ಥಿಯೇಟ್ರ್ ಇದೆ, ಅಂದರೆ ಗಂಗಾಧರ್ ಅವ್ರ ಥಿಯೇಟ್ರ್ ಇದೆ. ಅಣ್ಣ ನಮ್ಮ ಸಿನಿಮಾ ಹಾಕಿ ನೀವು ಅಲ್ಲಿ, ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ನೀವು ಅಲ್ಲಿ ಹಾಕಿ ಅಂತ ಅಂದರೆ ನೀವು ನಂಬ್ತಿರೋ ಇಲ್ವೋ, ಅವ್ರು ಗಂಗಾಧರ್ ಅವ್ರದ್ದು ಎಷ್ಟು ಥಿಯೇಟ್ರ್ ಇದೆ ಅಷ್ಟು ಥಿಯೇಟ್ರು ಭೈರತಿ ರಣಗಲ್ಲಿದೆ. ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್. ಕರ್ನಾಟಕ ಈ ರಿಲೀಸಲ್ಲಿ ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್. ನಂಬರ್ ಆಫ್ ಶೋಸ್ ಅಂತ ಅಂದರೆ ಓನ್ಲಿ ಮಲ್ಟಿಪ್ಲೆಕ್ಸಲ್ಲಿ 6 ಶೋ ಇದ್ದದ್ದು 14 ಶೋ ಆಯ್ತಲ್ಲ, ಆ ರೀತಿ ನಂಬರ್ ಆಫ್ ಶೋಸ್ಗಳನ್ನ ನಾವು ಡಿಕ್ರೀಸ್ ಮಾಡಿದ್ದು. ಯಾಕೆ ಅಂತ ಅಂದರೆ ನಮಗೆ ಅಟ್ ಎ ಟೈಮ್ ನಮಗೆ ಏನಾಗುತ್ತೆ, ನಮಗೆ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಹಾಕಿದ್ದೀವಿ ನಾವು. ಈಗ ಲೈಕ್ ಎಕ್ಸಾಂಪಲ್, ಈಗ ಮಾಗಡಿ ರೋಡಲ್ಲಿ ಬಂತು ಅಂತ ಅಂದರೆ ವೀರೇಶ 1000 ಕೆಪಾಸಿಟಿ ಇದೆ. ಪಕ್ಕದಲ್ಲಿ ಕಮಲಾನಗರ ಹಾಕಿದ್ದೀವಿ, ನವರಂಗ್ ಹಾಕಿದ್ದೀವಿ, ಈ ಕಡೆ ವಿಕ್ಟ್ರಿ ಹಾಕಿದ್ದೀವಿ, ಗೊಲ್ರಟ್ಟಿ ಹಾಕಿದ್ದೀವಿ, ಈ ಕಡೆ ನಮ್ಮದು ರಾಬಿನ್ ಹಾಕಿದ್ದೀವಿ. ಹೈಯೆಸ್ಟ್ ಥಿಯೇಟ್ರ್ ನಾವು ಹೋದಾಗ ನಾವು ನಂಬರ್ ಆಫ್ ಶೋಸ್ಗಳನ್ನ ಲಿಮಿಟೆಡ್ ಮಾಡ್ತೀವಿ. ಯಾಕೆ, ಬಿಫೋರ್ ಸ್ವಲ್ಪ ನಮಗೆ ರಿಪೋರ್ಟ್ ಬರಲಿ ಅಂತ. ಬಂದ ತಕ್ಷಣ ಇಮಿಡಿಯೇಟ್ 1 ಡೇಗೆ ಡಬಲ್ ಮಾಡಿದ್ದೀವಿ. ಹಾಗಾಗಿ ಇವತ್ತಿಗೆ ಹೈಯೆಸ್ಟ್ ಥಿಯೇಟ್ರ್ ಇರೋದು, ಹೈಯೆಸ್ಟ್ ಶೋಸ್ ಇರೋದು ಭೈರತಿ ರಣಗಲ್. ನಂಬರ್ 1 ಪ್ಲೇಸ್ ಆಲ್ವೇಸ್ ನಂಬರ್ 1 ಶಿವಣ್ಣ. ನಂಬರ್ ಒನ್ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.